ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಗಾಡಿ ಇದೆ. ಸೊ ಇವತ್ತು ಅದರದ್ದು ರಿವ್ಯೂ ಮಾಡ್ತಾಯಿದ್ದೀನಿ. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ ಗಾಡಿ ಅಂತೇಳಿ. ಇವತ್ತು ನಮ್ಮ ಹತ್ರ ಇರೋ ಗಾಡಿ ದ ಲೆಜೆಂಡರಿ ಟೊಯೋಟಾ ಇನೋವಾ. ಫುಲ್ ಒಂದು ವಾಕ್ ಅರೌಂಡ್ ನೋಡಿ. ಈ ಗಾಡಿನ ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ. ಈ ಗಾಡಿ ಬಗ್ಗೆ ನಾನು ಏನು ಕಂಪ್ಲೀಟ್ ಡೀಟೇಲಾಗಿ ಹೇಳೋದು ಬೇಡ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಏನಂತಂದರೆ ಇದು ನಾವು ನನ್ನ ಫ್ಯಾಮಿಲಿಯಲ್ಲಿ ನಾವು ಯೂಸ್ ಮಾಡಿರೋ ಗಾಡಿ, ಇದು ನಮ್ಮದೇ ಗಾಡಿ ಇದು. ಸೊ ಈ ಗಾಡಿ ಈಗ ಅರೌಂಡ್ 7 lakhs ಕಿಲೋಮೀಟರ್ ಹತ್ತತ್ರ ಓಡಿದೆ. ಲಿಟ್ರಲಿ 7 lakhs ಕಿಲೋಮೀಟರ್ ಹತ್ತತ್ರ ಓಡಿದೆ. 6,80,000 ಕಿಲೋಮೀಟರ್ಸ್ ಏನೋ ಓಡಿದೆ. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ನೀವು ಫೀಲ್ ಮಾಡಬೇಕಂದ್ರೆ ಗಾಡಿ ಒಳಗೆ ಹತ್ತಿದ್ರೇ ಗೊತ್ತಾಗೋದು. ಯಾಕಂದರೆ ಅಷ್ಟು ಕಿಲೋಮೀಟ್ರ್ ಓಡಿದ್ರೂ ಏನು ಒಂಚೂರು ಡಿಫ್ರೆನ್ಸೇ ಆಗಿಲ್ಲ. ಇಂಜಿನ್ ಆಗಲಿ, ಬಿಲ್ಡ್ ಕ್ವಾಲಿಟಿ ಆಗಲಿ. ಸೊ ಆ್ಯಸ್ ಟೊಯೋಟಾ ಪ್ರಾಮಿಸಸ್ ಅದಂತೂ ಕಾಂಪ್ರಮೈಸ್ ಆಗೇ ಇಲ್ಲ. ಈ ಗಾಡಿ ಆ್ಯಕ್ಚುಲಿ ನಮ್ಮ ಮಾಮ ಯೂಸ್ ಮಾಡಿರೋ ಗಾಡಿ, ಇದು ಪರ್ಸ್ನಲ್ ಯೂಸ್ಗೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮಗು ಥರ ನೋಡ್ಕೊಂಡಿದ್ದಾರೆ ಗಾಡಿನ. ನೋಡ್ಬೋದು ನೀವು. ಗಾಡಿ ಮಾಡಲು ಯಾವುದು ಏನು ಅಂತ ಎಲ್ಲ ಹೇಳ್ತೀನಿ. ಅಷ್ಟು ಹಳೆ ಗಾಡಿ ಆಗಿದ್ರೂ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಈ ಗಾಡಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಗಾಡಿ ಇಂಜಿನ್ ಬಂದ್ಬಿಟ್ಟು 2492 cc ಬರುತ್ತೆ, ಇನ್ಲೈನ್ 4, ವಿಚ್ ಪ್ರೊಡ್ಯೂಸಸ್ ಅರೌಂಡ್ 102 bhp ಆ್ಯಂಡ್ 200 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಲಿಟ್ರಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಲಾರಿ ಇದು. ಇಷ್ಟು ದೊಡ್ಡ ಇಂಜಿನ್ ಇದೆ, ಅಷ್ಟೇ ಸ್ಮೂತಾಗಿ ರನ್ ಆಗುತ್ತೆ. ಟೊಯೋಟಾದು ರಿಲಯಬಿಲಿಟಿ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ಅರೌಂಡ್ 10 lakhs ಕಿಲೋಮೀಟ್ರ್ ಆಗುತ್ತೆ. ಭಾಳನೇ ಓಡಿಸಿದ್ದಾರೆ ಕೆಲವೊಬ್ಬರೆಲ್ಲ. ಬಟ್ ನಾನು ನಮ್ಮದೇ ಗಾಡಿ ಜಾಸ್ತಿ ಓಡಿದೆ ಅಂತೇನು ಹೇಳ್ತಾ ಇಲ್ಲ. ಬಟ್ ನಾನು ಒಂದು ರಿವ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ಪೀಡೋಮೀಟ್ರ್ ಟಿಂಟ್ ಮಾಡಿಸಿದ್ದಾರೆ, ಸೊ ಕಾಣಲ್ಲ ಅಷ್ಟು ಕ್ಲಿಯರಾಗಿ. ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ. 6,71,754 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇವಾಗಲೂ ಅದೇ ಸ್ಮೂತ್, ಅದೇ ಓಟನೇ ಓಡ್ತಾ ಇದೆ ಗಾಡಿ ಮಾತ್ರ. ಆಮೇಲೆ ನಿಮಗೆ ಇನೋವಾದ ಇನ್ನೊಂದು ಹೇಳಬೇಕು, ಇದು ಇನೋವಾದ ಒಂಥರ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಗೊತ್ತಿದೆ, ನಾವು ಸ್ಟಾರ್ಟ್ ಮಾಡುವಾಗ ಇದಾಗಿಲ್ಲ ಅಂದರೆ ಅದು ಇನೋವಾನೇ ಅಲ್ಲ, ಟೊಯೋಟಾ ಡೀಸೆಲ್ ಇಂಜಿನೇ ಅಲ್ಲ. ಈ ಫೀಲ್ ಮಾತ್ರ ಹೆಂಗಿದೆ ಅಂತಂದರೆ, ಅದೇ ಹೇಳಿದ್ನಲ್ಲ ನಿಮಗೆ, ಲಿಟ್ರಲಿ ಲಾರಿ. ಈಗ ವೋಲ್ವೋ ಬಸ್ಸಲ್ಲಿ ಹೆಂಗೆ ಕೂತ್ರೆ ಹೆಂಗಾಗುತ್ತಲ್ಲ ಆ ಥರ ಫೀಲ್ ಆಗುತ್ತೆ. ಸಸ್ಪೆನ್ಷನ್ ಆಗಲಿ, ಕ್ವಾಲಿಟಿ ಆಗಲಿ ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಗಾಡಿ ಮಾಡಲು ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಈ ಗಾಡಿ ಮಾಡಲು ಬಂದ್ಬಿಟ್ಟು 2010. ಸೊ ಇವತ್ತಿಗೆ ಅರೌಂಡ್ 14 ವರ್ಷದ ಗಾಡಿ, 6,71,000 ಓಡಿದೆ. ಇವಾಗಲೂ ಅದೇ ಗ್ರಂಟ್, ಅದೇ ಇಂಜಿನ್, ಅದೇ ರನ್ನಿಂಗ್ ಕಂಡೀಷನಲ್ಲಿದೆ ಗಾಡಿ. ನೋಡ್ಬೋದು ನೀವು. ಈ ಗಾಡಿದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 50 ಲೀಟರ್ಸ್ ಇದೆ. ಹಾಗೆ ಮೈಲೇಜು 13.5 ಬರುತ್ತೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಇಷ್ಟು ದೊಡ್ಡ ಗಾಡಿ, 7 ಸೀಟರ್ ಗಾಡಿಗೆ ಅಷ್ಟು ಒಳ್ಳೆ ಮೈಲೇಜ್ ಕೊಟ್ಟರೆ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡ್ಬೋದು ಬೂಟ್ ಸ್ಪೇಸ್ ಇಷ್ಟು ತೊಗೊಂಡಿದೆ. ಸೂಟ್ ಕೇಸ್ ಎಲ್ಲ ಇಲ್ಲಿ ಇಡ್ಬೋದು. ಅದಕ್ಕಿಂತ ನಿಮಗೆ ಲಗೇಜ್ ಇನ್ನೂ ಇಡಬೇಕು ಅಂತಂದರೆ, ಸೊ ಈ ಸೀಟ್ಸ್ ಏನಿದೆ ನಿಮಗೆ ಪ್ಯಾಸೆಂಜರ್ಸ್ ಇಲ್ಲ ಅಂದರೆ ಸೀಟ್ಸ್ ಫೋಲ್ಡಬಲ್ ಇದೆ. ಇದು ಈ ಥರ ಪ್ರೆಸ್ ಮಾಡಿ, ಸೊ ಈ ಥರ ಎಲ್ಲ ಫೋಲ್ಡ್ ಮಾಡ್ಬೋದು. ನಾನು ಮಾಡಲ್ಲ. ಈ ಥರ ಫೋಲ್ಡ್ ಮಾಡಿನೂ ಬೇಕಂದರೆ ಲಗೇಜ್ ಇಡ್ಬೋದು. ಪ್ರತಿಯೊಂದು ಸೀಟಿಗೂ AC ವೆಂಟ್ ಸಿಗುತ್ತೆ, 1 2 3 4. ಸೊ ಕಂಪ್ಲೀಟ್ ಗಾಡಿಯಲ್ಲಿ ಕೂತ್ರೆ ಫ್ಲೈಟಲ್ಲಿ ಹೋದಂಗೆ. ಇನ್ನೊಂದು ನೀವು ಅಂದ್ಕೊಂಡಿರ್ಬೋದು, ನಾನು ಆವಾಗಲೇ ಹೇಳಿಲ್ಲ, 2010 ಗಾಡಿ ಈ ಥರ ಇದ್ದಿಲ್ಲ. ಸೊ ಇದನ್ನು 2013ಗೆ ಅಪ್ಗ್ರೇಡ್ ಮಾಡಿದ್ದಾರೆ.
ಗ್ರಿಲ್ ಆಗಲಿ, ಬಂಪರ್ ಆಗಲಿ, ಆಮೇಲೆ ಈ ಬ್ಲ್ಯಾಕ್ ಪೇಂಟ್ಸ್ ಅದೆಲ್ಲ ಕಸ್ಟಮೈಸ್ ಮಾಡಿರೋದು ನಮ್ಮ ಮಾಮ. ಅವ್ರಿಗೆ ಹೆಂಗೆ ಬೇಕು ಹಂಗೆ. ಲೈಕ್ ರೂಫ್ ಬ್ಲ್ಯಾಕ್ ಇದೆ, ಹಾಗೆ ಮಿರರ್ಸ್ ಬ್ಲ್ಯಾಕು, ಆಮೇಲೆ ಹಿಂದ್ಗಡೆ ಸ್ಪಾಯ್ಲರ್ ಬ್ಲ್ಯಾಕು. ಹಾಗೆ ಹಿಂದ್ಗಡೆ ಬಂದು ನೋಡಿದ್ರೆ ಲೈಕ್ ಏನೂ ಅಪ್ಗ್ರೇಡ್ ಮಾಡಿಲ್ಲ. ಸೊ ಮುಂದ್ಗಡೆ ಅಷ್ಟೇ ಅಪ್ಗ್ರೇಡ್ ಮಾಡಿದ್ದು ಗಾಡಿನ. ಸೊ ಸ್ಟಾಕ್ ಹೆಂಗಿದೆ ಹಾಗೆ ಇದೆ, ಆದರೆ ಇಲ್ಲೆಲ್ಲ ಪೇಂಟ್ಸು ಇದೆಲ್ಲ ಕ್ರೋಮಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದ್ರ ಟೈರ್ ಸೆಕ್ಷನ್ ಬಂದ್ಬಿಟ್ಟು 205, 65, R15 ಬರುತ್ತೆ. ಸೊ ಇನೋವಾ ಓಡಿಸ್ ನೋಡೋಣ. ಸೇಮ್ ಲಾರಿ ಫೀಲ್ ಬರುತ್ತೆ ಓಡಿಸುವಾಗ. ಇದು ಓಡೋದು ನೋಡಿದ್ರೆ ಅನ್ಸೋದಲ್ಲ ಆ್ಯಕ್ಚುಲಿ 2010 ಗಾಡಿ ಇದು ಅಂತೇಳಿ. ಆಮೇಲೆ ಇಷ್ಟು ಕಿಲೋಮೀಟರ್ ಓಡಿದ್ಮೇಲೂ ಈ ಸ್ಮೂತ್ನೆಸ್ ಇದೆ ಅಲ್ಲ, ಟೊಯೋಟೋದಲ್ಲಿ ಮಾತ್ರ ಅನ್ಸುತ್ತೆ ನನಗೇನೋ. ಇಲ್ಲ ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲ ನಮ್ಮದು ಇದೇ ಥರ ಓಡುತ್ತೆ, ನಮ್ಮದು ಕಂಪ್ನಿ ಹಿಂಗೆ ಇದೆ, ನಮ್ಮ ಗಾಡಿನೂ ಹಿಂಗೆ ಓಡುತ್ತೆ ಅಂತ. ಸ್ಪೀಡೋಮೀಟರ್ ನಿಮ್ಗೆ ಕಾಣಲ್ಲ, ಆ್ಯಕ್ಚುಲಿ ಟಿಂಟ್ ಮಾಡಿದ್ದೀವಿ. ಸೊ ಸ್ಪೀಡ್ ಇಶ್ಯೂಸ್ ಏನು ಬರಲ್ಲ ಅನ್ಕೋತೀನಿ. ಆಮೇಲೆ ಮೇನ್ ಈ ಗಾಡಿ ಓಡಿಸುವಾಗ ಇನ್ನೊಂದು ಏನಂದರೆ, ಈಗ 5ನೇ ಗೇರಲ್ಲಿ ಇದೆ ಗಾಡಿ, RPM ನೋಡಿ ಎಷ್ಟು ಲೌಡ್ ಇದೆ. ಆಮೇಲೆ ಇನ್ನೊಂದು ಗೇರ್ ಬೇಕು ಅನ್ಸುತ್ತೆ ಈ ಗಾಡಿಗೆ. ಇವಾಗಿರೋದಕ್ಕೆ ಇರ್ಬೋದು, ಗಾಡಿನೇ ಇನ್ನೊಂದು ಗೇರ್ ಕೇಳುತ್ತೆ, ಇನ್ನೊಂದು ಗೇರ್ ಹಾಕಪ್ಪ ಅಂತೇಳಿ. ರಾಜ ಸಸ್ಪೆನ್ಷನ್ ಅಷ್ಟೇ ಏನು ಸ್ಮೂತ್ ಇದೆ ಅಂದರೆ, ಸ್ಟಿಫ್ ಇದೆ. ಲೈಕ್ ಎತ್ತೋಗಿ ಎಲ್ಲ, ಆಮೇಲೆ ಸೌಂಡ್ ಇಲ್ಲ ಗಾಡಿಯಲ್ಲೇನು. ಅದು ಮೇಂಟೈನ್ ಮಾಡೋದ್ರ ಮೇಲೆ ಗೊತ್ತು ನನಗೆ. ಆಮೇಲೆ ಸಸ್ಪೆನ್ಷನ್ ಒಬ್ಬೊಬ್ರಿಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡಿಸ್ಕೊಂಡಿರ್ತಾರೆ. ಗಾಡಿ ಇವಾಗ 120ಯಲ್ಲಿದೆ. ಇಂಜಿನ್ ಸೌಂಡ್ ನೋಡಿ ಎಷ್ಟು ಮಾಡುತ್ತೆ ಅಂತೆ. 130. ಇಷ್ಟೇ ಓಡ್ಸೋಕ್ಕಾಗೋದು ಈ ರೋಡಲ್ಲಿ. ನೋಡೋಣ, ಇನ್ನೊಂದು ದಿನ ನಮ್ಮ ಮಾಮ ಕೊಟ್ಟರೆ ಎಲ್ಲರೂ ಹೈವೇ ತಗೊಂಡು ಓಡಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಬೆಲ್ ಐಕನ್ ಒತ್ತಿ, ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.